ಹೇಗಂದರೆ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಗಟ್ಟಿ ಇರಬೇಕು ಹಿಟ್ಟು. ಫಸ್ಟಿಗೆ ನಾವು ಭಾಳ ಕುಂದ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಅದು ಆಮೇಲೆ ಅಳಕಾಗಿ ಹೋಗ್ಬಿಡುತ್ತೆ. ಮೀಡಿಯಮ್ ಹಿಟ್ಟು ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ. ನೋಡಿ ಹಿಟ್ಟನ್ನು ನಾದ್ಕೋಬೇಕು, ಒಂದು ಸ್ವಲ್ಪ ಮಿದ್ಕೋಬೇಕು, ಅಂದರೆ ಜಿಗಿ ಬರುತ್ತೆ. ಇದು ಇವಾಗ ತಾನೇ ಬೀಸ್ಕೊಂಡ್ಬಂದಿದ್ವಿ ಅಲ್ವ, 2 ದಿವಸ ಆಗಿದೆ. ಜಸ್ಟ್ ಜಿಗಿ ಇರುತ್ತೆ ಹಿಟ್ಟು. ನಾವು ಬಿಸಿ ನೀರು ಹಾಕಿ ನಾದೋ ಅವಶ್ಯಕತೆ ಇರೋದಿಲ್ಲ, ಇಲ್ಲಾಂದರೆ ಮತ್ತೆ ಬಿಸಿ ನೀರು ಹಾಕಿ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ನಾನು ಫಸ್ಟ್ ರೊಟ್ಟಿ ಮಾಡೋದು ಕಲಿಬೇಕಾದ್ರೆ ಒಮ್ಮೆಲೆ ನೀರು ಹಾಕ್ಕೊಂಡ್ಬಿಡ್ತಿದ್ದೆ. ಅದು ಒಮ್ಮೆಲೆ ನೀರು ಹಾಕೋನ್ನ ಹಿಟ್ಟು ಅಳಕಾಗ್ಬಿಡ್ತಿತ್ತು. ಮತ್ತೆ ಹಿಟ್ಟು ಹಾಕಿ ಕಲಿಸ್ಕೊತಿದ್ದೆ. ಅಂದರೂ ಅದು ಹಿಟ್ಟು ಜಿಗಿ ಬರ್ತಿದ್ದಿಲ್ಲ. ಆ ರೀತಿ ಕಲಿಸ್ಕೊಂಡ್ರೆ ರೊಟ್ಟಿ ಸೀಳ್ಬಿಡ್ತಿದ್ವು. ಬಡಿಯುವಾಗ ಪಟ್ ಅಂತ ಸೀಳ್ತಿದ್ವು. ಹಂಚಿನೊಳಗೆ ಹಾಕ್ಲಿಕ್ಕೂ ಬರ್ತಿದ್ದಿಲ್ಲ, ಹರಿದು ಬೀಳ್ತಿದ್ವು. ಹಾಗಾದರೆ ಹಿಟ್ಟು ಜಿಗಿ ಬರೋದಿಲ್ಲ. ಸ್ವಲ್ಪ ಸ್ವಲ್ಪ ನಾವು ನೋಡಿ ಹಿಟ್ಟಿಗೆ ನೀರು ಎಷ್ಟು ಬೇಕಾಗುತ್ತೆ ಅಂತ ನೋಡಿ ಹಿಟ್ಟನ್ನ ಹಿಂಗೆ ಮಿದ್ಕೋ ಅಂತ ಕಲಿಸ್ಕೊಂಡ್ರೆ ಬಕ್ರಿನೂ ಟೇಸ್ಟ್ ಆಗ್ತವೆ, ತಿನ್ನೋದಕ್ಕೆ ಟೇಸ್ಟ್ ಬರುತ್ತೆ, ಹಿಟ್ಟೂ ಜಿಗಿ ಬರುತ್ತೆ, ಹರಿಯೋದಿಲ್ಲ. ಈ ಥರ ಮಿದ್ಕೋಬೇಕು. ಇದಕ್ಕೆ ಈ ಥರ ಇದು ಮಿದ್ಕೊಂಡ್ರೆ ತಾನೇ ಎಲ್ಲ ಬರೋಬ್ಬರಿ ಆಗುತ್ತೆ. ಮತ್ತೆ ನೀರು ಹಾಕಿದರೆ ಅಳಕಾಗ್ಬಿಡುತ್ತೆ. ನೀರು ಇರುತ್ತೆ ಅಂತ ನಾವು ಸರಿಯಾಗಿ ಮಿದ್ಕೊಳ್ಳೋದು ನೀರು ಹಾಕಿ ಬಿಡ್ತೀವಿ. ಲಘು ಲಘು ಹಾಲಿ ಕಲಿಸ್ಕೊಳ್ಳೋದಂತ. ಅದು ಆಮೇಲೆ ಹಿಟ್ಟು ಏನಾಗುತ್ತೆ ಅಂದರೆ ನೀರಾಗಿ ನೀರು ಹಾಕ್ತಾ ಹೋಗುತ್ತೆ. ಅದು ಕೈ ಜಿಗಿಟ ರೊಟ್ಟಿನೂ ಬರೋದಿಲ್ಲ. ಈ ಥರ ಒಣ ಈ ಥರ ಮಿದ್ಕೊಂಡ್ರೆ ಹಿಟ್ಟು ಬರುತ್ತೆ. ಪರ್ಫೆಕ್ಟಾಗಿ ರೊಟ್ಟಿ ಮಾಡೋದು ಕಲ್ತಿದ್ದಂದರೆ ನಾನು ಫೈನಲ್ ಇಯರ್ ಓದುವಾಗ ಪರ್ಫೆಕ್ಟ್ ಬಂತು ನಂಗೆ ರೊಟ್ಟಿ ಮಾಡೋದು. ಮೊದಲಕ್ಕೆಲ್ಲ ಹಾಗೆ ಆಗ್ಬಿಡ್ತಿತ್ತು. ಭಾಳಕ್ಕೊಂದು ಹಿಟ್ಟು ಹಾಕಿ ನೀರು ಹಾಕಿ ಕಲಸಿ ಹಿಟ್ಟೆಲ್ಲ ಅಳಕಾಗ್ಬಿಡ್ತಿತ್ತು. ಮೊದಲೇ ಮೇನ್ ನಮಗೆ ರೊಟ್ಟಿ ಬೇಕು. ರೊಟ್ಟಿ ಮಾಡೋದು ಕಲಿತ್ರೆ ಏನೋ ಪ್ರಾಬ್ಲಮ್ ಇರೋದಿಲ್ಲ. ನಮಗೆ ಈ ಕಡೆ ಸೈಡ್ ಉತ್ತರ ಕರ್ನಾಟಕ ಈ ಸೈಡಲ್ಲೆಲ್ಲ ರೊಟ್ಟಿ ಮೇನ್. ಹಾಗಾಗಿ ಮದುವೆಗಿಂತ ಮುಂಚೆಕನೇ ನಾವು ಅಡುಗೆ ಕಲ್ತ್ಬಿಟ್ಟಿರ್ತೀವಿ ಎಲ್ಲ. ಇವಾಗಿದು ಹಿಟ್ಟು ಈ ಥರ ಗಟ್ಟಿಯಾಗಿ ಇವಾಗ ಮಾಡ್ತೀನಿ ರೊಟ್ಟಿ. ಹಾಕಿ ಇದು ಮಾಡೋದು. ಹಿಟ್ಟು ಗಟ್ಟಿ ಇತ್ತಂದರೆ ಕೈ ಅಂಟ್ಕೊಳ್ಳುತ್ತೆ.
ಅಂಟ್ಕೊಳ್ಳೋದಿಲ್ಲ. ಹಿಟ್ಟು ಏನಾದ್ರು ಹಳಕಾತಂದ್ರೆ ಕೈಗೆಲ್ಲ ಅಂಟ್ಕೊಂಡು ರೊಟ್ಟಿನ ಹರಿದ್ಬಿಡುತ್ತೆ, ರೊಟ್ಟಿ ಮಾಡೋಕ್ಕೆ ಬರುತ್ತೆ. ಈ ಥರ ಈ ಕೈಲೇನೂ ಬಡಿಬೇಕು, ನಾವು ಈ ಕೈಲೇ ತಿರುಗಿ ಬಡ್ಕೋ ಅಂತ ತಿರುಗಿಸ್ಬೇಕು, ಈ ಕೈಲೇ ಬಡಿಬೇಕು ಅಂದರೆ ಒಂದೇ ಸಲ ದಂಡಿ ದೀಪ ಇರುತ್ತೆ. ಒಂದು ವೇಳೆ ರೊಟ್ಟಿ ಈ ಥರ ಸೀಳಿದ್ರೇ ಅದು ಗಟ್ಟಿಯಾಗಿರುತ್ತಲ್ಲ, ಕೈಗೆ ಅಂಟ್ಕೋದಿಲ್ಲ, ಹಾಕ್ಲಿಕ್ಕೆ ಬರುತ್ತೆ. ಈ ಥರ ಒಬ್ರೊಬ್ರು ಕೈಲೇ ನೀರು ಹಾಕ್ತಾರೆ, ನಾನು ರಾಡಿ ಆಗುತ್ತೆ ಅಂತ ಅರವಿಲೇ ನೀರು ಹಾಸ್ತಾ ಇದೆ ಫುಲ್. ಕರ್ನಾಟಕ ಡಿಸ್ಟಿಕ್, ಇಲ್ಲಿ ಭಾಷೆನೇ ನಮ್ಗೆ ಮಾತಾಡೋಕ್ಕೆ ಬರುತ್ತೆ, ಹಾಗಾಗಿ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ನಾ ಮಾತಾಡೋ ಸ್ಟೈಲಿಗೆ. ನೋಡಿ ನಾ ಕೈ ಹಿಟ್ಟು ಭಾಳ ಹಚ್ಕೊತಿಲ್ಲ, ಹಿಟ್ಟು ಗಟ್ಟಿಗೆ ನಾದಿರೋದ್ರಿಂದ ಇದು ಈಗ ಕಡಿಮೆ ಅಂದರೂ ಒಂದು 2 ಜನ ಇರ್ತೀವಿ ನಾವು.